ಅಮಿತ್ ಶಾ ಅವರು ಜೊತೆನಲ್ಲೇ ಹೋಗಲಿಲ್ಲ ಅಮಿತ್ ಶಾ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ. ಬರೀ ಅದಾಗೋದಿಲ್ಲ. ಈಗ ಕುಮಾರಣ್ಣವ್ರು ಹೇಳ್ತಾವ್ರೆ ಅಂತರ ಕಾಯ್ಕೊಂಡು ನಾವು ಅವರೂ ಸಹಿತ ಈ ಇದನ್ನು ನಮಗೂ ಸಂಬಂಧ ಇಲ್ಲ, ಇದು ರೇವಣ್ಣವ್ರ ಇದು ನಾವು ಕಾಯ್ಕೊಂಡಿದ್ದೀವಿ ಅಂತ. ಅದನ್ನೆಲ್ಲ ಜನ ಯಾರು ಒಪ್ಪಲ್ಲ, ಜನ ಯಾರು ದಡ್ರಲ್ಲ. ಆಮೇಲೆ ರೇವಣ್ಣವ್ರು ಹೇಳಿದ್ದಾರೆ ಇದು 4 ವರ್ಷದಲ್ಲಿ ಹಳೆ ಕೇಸ್ ಕಂಡ್ರಿ, ಹಂಗಾರೆ 4 ವರ್ಷದಲ್ಲಿ ಹಳೆ ಕೇಸ್ ಆಗಿದ್ರೆ ಈ ರೇಪನ್ನ ಮುಚ್ಕೊಂತ ಹೇಳಿದಾರಾ? ಮುಚ್ಕೊಂತ ಹೇಳಿದ್ದಾರೆ ಹೇಳಿ. ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳ್ಬೇಕಾಗುತ್ತೆ. ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದು ಸಾರಿ, ಅಲ್ಲೇ ತಗ್ಲಾಕೊಂಬಿಟ್ಟಿದ್ರು ಯಜಮಾನ್ರು. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಇಂಗ್ಲೆಂಡಲ್ಲಿ ಹೋಗಿ ಒಪ್ಪಿಗೆ ಮಾಡ್ಕೊಂಡಾರ. ಇಲ್ಲ, ಅದನ್ನು ಇಲ್ಲೇ ಹೇಳಿದರೆ ಅದರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ಬರು ಅಲ್ಲಿ ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು ನಾನು ರೇವಣ್ಣ, ಅವ್ರ ಮನೆಯವರು ನನ್ನ ಮನೆಯವರು, ಇನ್ನಿಬ್ಬರು ತಿಮ್ಮೇಗೌಡ ಮಂಗಲ್ದ, ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬೇಕು. ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಹೇಳಿದ್ದಲ್ರಿ, ಇನ್ನೇನು ಹೇಳ್ಬೇಕ್ರಿ? ಅನಾಹುತ ಆಗಿತ್ತು ಅಂದೆ, ಅದನ್ನೆಲ್ಲ ನೋಡೋಣ. ಕೇಳಿಲ್ಲ. ಈಗ 1 ನಿಮಿಷ ಕೇಳಿ ಅಣ್ಣ, ನೋಡಿ ಕೇಳಿ. ನಾನು ಇಟ್ಟಂಡ್ರನ್ನು ನೋಡಿ, ಅದಕ್ಕೆ SIT ಅವ್ರು ಏನಾರು ಅಲ್ಲೂ ಹೋಗಿ ಎನ್ಕ್ವೈರಿ ಮಾಡೋದಾದ್ರೆ ರೆಕಾರ್ಡಲ್ಲಿ ಸಿಗುತ್ತೆ. ಎಷ್ಟು ಹುಷಾರ ಮಾತಾಡ್ತಿರ್ಲಿಕ್ಕೆ ಯಾಕ್ರಿ ನೀವು? ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ತಾ, ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ. ಕೆಲವು ಟೈಮ್ ಎಷ್ಟೋ ತಪ್ಪು ಮಾಡ್ತೀವಣ್ಣ, ಅದ್ರೊಳಗೆ ಇದು ಒಂದು. ಅಲ್ಲಲ್ಲ, ನಾನು ಮುಚ್ಚಿಡ್ದ ಶಿವರಾಮೇಗೌಡ ಜೊತೆಲಿ ಬಂದ್ಬಿಟ್ಟು ಇದೆಲ್ಲ ಬಂದು ಹೇಳ್ದ ಅಂತ ನನಗೇನನ್ನೋರು. ಈಗ ಆಮೇಲೆ ಆಗೇನು ಹೇಳಿರಿ ಗೊತ್ತಾ? ನೀವೇನು ಹೇಳ್ತೀರಿ ಗೊತ್ತಾ? ಎಂಥ ಮುಗ್ಧರಿ ರೇವಣ್ಣ, ಅವನ ಮೇಲೆ ಹೇಳ್ತಾನಲ್ರಿ ಶಿವರಾಮೇಗೌಡ ನೀವ್ರಿ. ಈಗ ಇಲ್ಲಿ ನಡೆದಿರೋದು ಅಲ್ಲಿ ಹೋಲಿಕೆ ಮಾಡಿದಾಗ ಇರ್ಬೋದು ಏನೋ ಕಂಡ್ರೆ ಅಂತ ಅಂತಾರೆ. ಅಣ್ಣ ನಾನು ಕೇಳಿ, ನಾವೆಲ್ಲ ಒಂತ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ತಪ್ಪುಗಳು ನಡೀತವೆ. ಅದನ್ನು ರಿವೀಲ್ ಮಾಡೋದು ನನ್ನ ವೃತ್ತಿ ಅಲ್ಲ. ಅದು ನನ್ನ ತಪ್ಪು ಆಗಿರ್ಬೋದು. ನಾನು ಯಾಕೆ ಈಗ ಹೇಳ್ತೆ ಅಂದರೆ, ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಏನು ಈಗ ಆಯಿತು, ರೇವಣ್ಣನ ಬಿಟ್ಬಿಡಿ, ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ, ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರಾ ಅಂತ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ ಮಗ ಈ ಕಡೆಗೆ. ಅವ್ರು ಯಾರೋ ಹೇಳಿಲ್ವಾ? ಅಲ್ಲ ಕೃಷ್ಣವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ. ಒಂದ್ ಕಡೆಗೆ ಅಪ್ಪ ಬಂದೋಯ್ತಾನೆ, ಒಂದ್ ಕಡೆಗೆ ಮಗ ಬಂದೋಯ್ತಾನೆ ಅಂತ ಅವಳಾರು ಸಂತ್ರಸ್ತರು ಹೇಳಿಲ್ಲ, ನಾವು ಹೇಳಿರೋದಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇನ್ನೊಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. SIT ರಚನೆ ಮಾಡಿದ್ದಾರೆ, ಅದರ ತನಿಖೆ ಆಗಲಿ, ಇದೆಲ್ಲ ಆಗಲಿ, ಇದ್ರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ. ತಪ್ಪು ಏನಾದ್ರು ಇಂಥ ನಮಗೆ ನೋವಾಗಿರೋದು ಇವತ್ತು ದೊಡ್ಡಗೌಡರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂಥ ಚಿಂತೆಗೆ ತಂದ್ರಲ್ಲ ಇವರೆಲ್ಲವಾ ಅನ್ನೋದು ದೊಡ್ಡ ಯೋಚನೆ. ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮಗೆ ಯೋಚನೆ. ಪಾಪ ಅದನ್ನು ಅಲ್ಲಿ ಬರೀ ನಾನೇ ಮಡಿಕೊಂಡಿದ್ರೆ ಯೋಚನೆ ಮಾಡೋಕ್ಕಾಗುತ್ತೆ. ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಿಮಗೂ ನಾವೆಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದ್ರಪ್ಪ ಅಂತೇಳಿ. ಇಲ್ಲ, ನಾನು ಹೇಳಿದೆ, ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನಂತ ಮಾಡಿದ ಪಾಪ ಆಡಿದವ್ರ ಬಾಯಿಲಿ ಇಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ, ನಮ್ಮಂಥ ಒಬ್ಬ ಯುವಕರನ್ನ ನಾನಿವತ್ತು ಎಲ್ಲೋ ಇರ್ತಿದ್ದೆ ಆ ಘಟನೆ ನಡೀತಿದ್ರೆ. ಬಟ್ ನನಗೆ ಸಂಬಂಧ ಇಲ್ಲ, ಅನುಭವಿಸಿದ್ದೀನಿ. ಅನುಭವಿಸಂಗೆ ಮಾಡಿದ್ದಾರೆ ಅವರು ಇವರೇ. ಅದರ ಪಾಪವೇ ಇವತ್ತಿಂಥವೆಲ್ಲನೂ ಅನುಭವಿಸ್ಬೇಕಾಗಿ ಬಂದಿರೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.